ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. NSQF ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಒಂದು NSQFನಲ್ಲಿ ಬರುವಂಥ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಮಾಹಿತಿ ತಂತ್ರಜ್ಞಾನವನ್ನು ವಿಷಯವನ್ನು ನೀವೇನು ಆಯ್ಕೆ ಮಾಡಿಕೊಂಡಿದ್ದೀರಿ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಧ್ಯಾಯವನ್ನು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಅಂದರೆ ನೀವು ಈ ವಿಡಿಯೋಗಳನ್ನು ನೋಡಿಕೊಂಡು ಸಂಪೂರ್ಣವಾಗಿರುವಂತಹ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಆ ಕಂಪ್ಲೀಟ್ ಸಿಲೆಬಸನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕವರ್ ಮಾಡ್ತೇವೆ. ಜೊತೆಯಲ್ಲಿ ಪ್ರಾಕ್ಟಿಕಲ್, ನಿಮಗೆ ಪ್ರಾಕ್ಟಿಕಲ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ. ಸೊ ಪ್ರಾಕ್ಟಿಕಲ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೇವೆ. ಅಂದರೆ ಈ ನಮ್ಮ ವಿಡಿಯೋ ಚಾನಲ್ ಏನಿದೆ ಪ್ರತಿಯೊಂದು ಪ್ರಾಕ್ಟಿಕಲ್ಸ್ ಇರ್ತದೆ. ಆ ಪ್ರಾಕ್ಟಿಕಲನ್ನು ಯಾವ ರೀತಿ ಮಾಡಬೇಕು, ನಿಮ್ಮ ಶಾಲೆಗೆ ಹೋದಾಗ ನಿಮ್ಮ ಒಂದು ಕಂಪ್ಯೂಟರ್ಸ್ನಲ್ಲಿ ಏನೆಲ್ಲ ಟಾಸ್ಕ್ ಇರ್ತದೆ, ಯಾವ ರೀತಿ ಮಾಡಬೇಕು, ಸೊ ಪ್ರಾಕ್ಟಿಕಲ್ಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. NSQF ಮಾಹಿತಿ ತಂತ್ರಜ್ಞಾನದ ಸಂಪೂರ್ಣ ಪ್ಯಾಕೇಜ್ 9th ಮತ್ತು 10th ಈ ಎರಡನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕವರ್ ಮಾಡ್ತೇವೆ. ಮುಂಬರುವ ದಿನಗಳಲ್ಲಿ ಲೆವೆಲ್ 3 and 4 ಅಂದರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಆ ರಿಲೇಟೆಡ್ ಕೂಡ ನಾವು ಇನ್ಫಾರ್ಮೇಷನ್ಸನ್ನು ವೀಡಿಯೋಸ್ಗಳನ್ನು ಅಪ್ಡೇಟನ್ನು ಮಾಡ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, NSQF 9th ಮಾಹಿತಿ ತಂತ್ರಜ್ಞಾನ ಏನಿದೆ ಮೊದಲನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಈ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆ 9ನೇ ತರಗತಿ ವಾರ್ಷಿಕ ಪರೀಕ್ಷೆ NSQF ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ, ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ, ಯಾವ ಸ್ವರೂಪದ ಪ್ರಶ್ನೆಗಳು ಬರ್ತವೆ, ಯಾವ ಸ್ವರೂಪದ ಪ್ರಶ್ನೆ ಅಂದಾಗ ಪ್ರಶ್ನೆಗಳು ಏನು, ಅಥವಾ MCQ ಪ್ರಶ್ನೆಗಳಿರ್ತವೆಯೋ, 1 ಅಂಕದ ಇರುತ್ತೋ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದಾ, ಅಥವಾ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿರ್ತವೆಯೋ, 2 ಅಂಕದ ಎಷ್ಟು, 4 ಅಂಕದ ಎಷ್ಟು, 3 ಅಂಕದ ಎಷ್ಟು. ಸೊ ಯಾವ ರೀತಿಯ ಪ್ರಶ್ನೆಗಳು ನಿಮ್ಮ ಒಂದು NSQF 9th ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ, ಜೊತೆಯಲ್ಲಿ ಯಾವ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ, MCQ ಕ್ವಶನ್ಸ್ ಎಷ್ಟು ಕೇಳ್ಬೋದು, ಬಹು ಆಯ್ಕೆಯ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ, 1 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ, ಬಿಟ್ಟ ಸ್ಥಳ ಹೇಗೆ. ಮೊಟ್ಟ ಮೊದಲನೇದಾಗಿ ನಾವು ಈ ಒಂದು ಮೊದಲನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಸಿಲೆಬಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ತಿಳಿದುಕೊಳ್ಬೇಕು. ಹೇಗೆ ರೀತಿಯ ಪ್ರಶ್ನೆ ಪತ್ರಿಕೆ ಬರ್ತದೆ ಅಂತ ನಮಗೆ ಪರ್ಫೆಕ್ಷನ್ ಆದಾಗ ನಾವು ಪ್ರತಿಯೊಂದು ಅಧ್ಯಾಯವನ್ನು ಓದುವಾಗ ನಾವು ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಏನಂದರೆ ಈ ಅಧ್ಯಾಯದಲ್ಲಿ ಈ ರೀತಿಯ MCQ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ಬೋದು, ಈ ರೀತಿಯ ಪ್ರಶ್ನೆಗಳನ್ನು ಬಿಟ್ಟ ಸ್ಥಳ ರೂಪದಲ್ಲಿ ಕೇಳ್ಬೋದು, ಈ ಪ್ರಶ್ನೆಗಳನ್ನು 2 ಅಂಕಕ್ಕೆ ಕೇಳ್ಬೋದು. ಸೊ ಈ ರೀತಿ ಪ್ರತಿಯೊಂದು ಅಧ್ಯಾಯದಲ್ಲಿ ನಾವು ವಿಷಯದ ಜೊತೆಗೆ ಪರೀಕ್ಷೆಯ ತಯಾರಿ ಕೂಡ ಮಾಡ್ತಾ ಹೋಗ್ತೇವೆ. ಸೊ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿದೆ 9ನೇ ತರಗತಿದ್ದು, ವಿಶೇಷವಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಇರುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಏನಿದೆ, ಈ ಪ್ರಶ್ನೆ ಪತ್ರಿಕೆ ಏನಾಗುತ್ತೆ ಅಂದರೆ ಈ ಒಂದು ಪರೀಕ್ಷಾ ಮಂಡಳಿ SSLC ಪರೀಕ್ಷಾ ಮಂಡಳಿ ಏನಿದೆ ಆ ಪರೀಕ್ಷಾ ಮಂಡಳಿಯಿಂದಲೇ 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಕೂಡ ಬರ್ತವೆ. ಅಂದರೆ 9ನೇ ತರಗತಿ ಏನು NSQF ಪೇಪರ್ಸ್ ಇದೆ ಈ ಪೇಪರ್ಸ್ಗಳು ಶಾಲಾ ಮಟ್ಟದಲ್ಲಿ ಸೆಟ್ ಆಗೋದಿಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಸೆಟ್ ಆಗ್ತದೆ, ನಿಮ್ಮ ಶಾಲೆಗೆ ತಲುಪುವಂಥ ಕಾರ್ಯ ಆಗ್ತದೆ. ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, NSQF ಅಂತ ಬಂದಾಗ ಇಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 60 ಅಂಕಕ್ಕೆ ನೀವು ಬರಿಬೇಕಾಗ್ತದೆ ರಿಟರ್ನ್ ಎಕ್ಸಾಮ್, 60 ಮಾರ್ಕ್ಸ್. ಸರ್ ಲಾಸ್ಟ್ ವಿಡಿಯೋದಲ್ಲಿ ನೀವು 30 ಅಂಕಕ್ಕೆ ಲಿಖಿತ ಪರೀಕ್ಷೆ ಅಂತ ಹೇಳಿದ್ರಿ. ಹೌದು, ನೀವು 60 ಅಂಕಕ್ಕೆ ಲಿಖಿತ ಪರೀಕ್ಷೆಯನ್ನು ಬರೆದ್ರೆ ಅದಕ್ಕೆ ಎಷ್ಟು ಅಂಕ ತೆಗೆದುಕೊಂಡಿರ್ತೀರಿ ಅದನ್ನು 30 ಅಂಕಕ್ಕೆ ಅದನ್ನು ಕನ್ವರ್ಟ್ ಮಾಡ್ತಾರೆ. ಭಾಳ ಸಿಂಪಲಾಗಿ ಹೇಳ್ತೀನಿ, ನೀವು 60 ಅಂಕಕ್ಕೆ 40 ಅಂಕಗಳನ್ನು ಪಡೆದುಕೊಂಡ್ರೆ ಔಟ್ ಆಫ್ 60 40 ಮಾರ್ಕ್ಸನ್ನು ನೀವು ತೆಗೆದುಕೊಂಡ್ರೆ ಅದು 30ಗೆ ಎಷ್ಟಾಗುತ್ತೆ ಅಂದರೆ 20 ಆಗುತ್ತೆ. ಸೊ ಈ ರೀತಿ ನಿಮಗೆ ಏನಾಗುತ್ತೆ 20 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬರಿಬೇಕಾಗಿರುವಂಥದ್ದು 60 ಅಂಕದ ಪೇಪರ್, ಅದನ್ನು ಏನು ಮಾಡಬೇಕಾಗತ್ತೆ 30 ಅಂಕಕ್ಕೆ ರೆಡ್ಯೂಸ್ ಮಾಡಲಾಗತ್ತೆ. ಸೊ ಆದಮೇಲೆ ಈ ಒಂದು ಶಿಕ್ಷಕರು ಈ ವಿಡಿಯೋನ ತಮ್ಮ ಶಾಲೆಯಲ್ಲಿ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದರೆ ಶಿಕ್ಷಕರು ಮಕ್ಕಳಿಗೆ ಇದನ್ನು ಒಂದಿಷ್ಟು ಕನ್ವಿನ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ. ಸೊ ಬನ್ನಿ ನೋಡ್ತಾ ಹೋಗೋಣ 60 ಅಂಕದ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಈ ಪ್ರಶ್ನೆ ಪತ್ರಿಕೆಯನ್ನು ಒಟ್ಟಾರೆಯಾಗಿ 2 ಭಾಗಗಳನ್ನಾಗಿ ಮಾಡ್ತೀವಿ, ಪಾರ್ಟ್ A ಮತ್ತೊಂದು ಪಾರ್ಟ್ B. ಸೊ ಪಾರ್ಟ್ A ಏನಿರ್ತದೆ ಅಂದರೆ 50 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ, ಹಾಗೂ ಈ ಒಂದು ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ 50 ಮಾರ್ಕ್ಸ್. ಇನ್ನು ಪಾರ್ಟ್ B ಅಂತ ಏನಿದೆ ಅದು 10 ಅಂಕಗಳನ್ನು ಒಳಗೊಂಡಿರುವಂಥ ಭಾಗ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಇಂಗ್ಲೀಷ್ ಭಾಷೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇರ್ತವೆ. ಅದು ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಇಂಗ್ಲೀಷ್ ಒಂದು ಬರೆಯುವಂಥ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿರ್ಬೋದು. ಒಟ್ಟಾರೆಯಾಗಿ ಇಂಗ್ಲೀಷ್ ಭಾಷೆಗೆ ಸಂಬಂಧಿಸಿದಂಥ 10 ಅಂಕದ ಪ್ರಶ್ನೆಗಳು ಪಾರ್ಟ್ B ನಲ್ಲಿದ್ದರೆ
50 ಅಂಕದ ಪ್ರಶ್ನೆಗಳು ಪಾರ್ಟ್ ಎನಲ್ಲಿರ್ತವೆ. ಪಾರ್ಟ್ ಎ ನಿಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿದ್ದರೆ, ಪಾರ್ಟ್ ಬಿ ಏನಾಗುತ್ತೆ ಒಂದು ಇಂಗ್ಲೀಷ್ ಭಾಷೆಗೆ ಸಂಬಂಧಿಸಿದಂಥ ಭಾಗವಾಗಿರ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿಯ ಪ್ರಶ್ನೆಗಳಿರ್ತವೆ. ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಪ್ಲೇ ಮಾಡ್ತಾ ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೊಂದು ಡಿಸ್ಪ್ಲೇ ಇದೆ. ಇಲ್ಲಿ ಟೈಪ್ಸ್ ಆಫ್ ಕ್ವಶನ್ಸ್ನಲ್ಲಿ MCQ ಕ್ವಶನ್ಸ್ ಇದೆ. MCQ ಕ್ವಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಸೊ ಬಹು ಆಯ್ಕೆಯ ಪ್ರಶ್ನೆಗಳಂದರೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಅದಕ್ಕೆ ಸಂಬಂಧಿಸಿದಂಥ 4 ಉತ್ತರಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ಸರಿಯಾದ ಉತ್ತರಕ್ಕೆ ನಾವೇನು ಮಾಡಬೇಕಾಗುತ್ತೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ. ಸೊ ಈ ರೀತಿಯ ಇದನ್ನು ಬಹು ಆಯ್ಕೆ ಪ್ರಶ್ನೆ ಅಂತ ಕರಿತೀವಿ. ಸೊ ಬಹು ಆಯ್ಕೆ ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ, ಬಹು ಆಯ್ಕೆ ಪ್ರಶ್ನೆದು. ಸೊ ಈ ರೀತಿಯ ನಿಮಗೆ 7 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಹಾಗಾದರೆ ಎಷ್ಟು ಅಂಕ ಆಯಿತು? 7 ಅಂಕ. ಬಹು ಆಯ್ಕೆ ಪ್ರಶ್ನೆಗಳು 7, ಒಟ್ಟು ಪ್ರಶ್ನೆಗಳು 7 ಇರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ನಿಮಗೆ 7 ಮಾರ್ಕ್ಸ್ ಆಯಿತು. ಹಾಗೆ ನೀವು ಇದನ್ನು ನೋಟ್ ಮಾಡ್ತಾ ಹೋಗಿ. ಎರಡನೇದು ಏನಾಗುತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪ್ರಶ್ನೆ ಪತ್ರಿಕೆಯನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನೋಡಿ ALU ಇದರ ವಿಸ್ತೃತ ರೂಪ ಬರೆಯಿರಿ. ಸೊ ಈ ರೀತಿ ಪ್ರಶ್ನೆಯನ್ನು ಕೇಳಿ 4 ಆಪ್ಷನ್ಸನ್ನು ಕೊಡಲಾಗಿದೆ. ಅದರಲ್ಲಿ ಸರಿಯಾದ ಆಪ್ಷನ್ಸನ್ನು ಆಯ್ಕೆಯನ್ನು ನೋಡಿಕೊಂಡು ನೀವು ಬರಿಬೇಕಾಗತ್ತೆ. ಈ ರೀತಿಯ ಎಷ್ಟು ಪ್ರಶ್ನೆಗಳಿವೆ ಅಂದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ 7 ಪ್ರಶ್ನೆಗಳಿವೆ ನೋಡಿ. ಕ್ವಶನ್ ನಂಬರ್ 7ಗೆ ಮುಗೀತದೆ. ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುವಂಥದ್ದು ಸೂಕ್ತವಾದ ಉತ್ತರದಿಂದ ಬಿಟ್ಟಿರುವ ಸ್ಥಳವನ್ನು ಭರ್ತಿ ಮಾಡಿ. ಅಂದರೆ ಬಿಟ್ಟ ಸ್ಥಳ ರೂಪದ ಪ್ರಶ್ನೆಗಳಿರ್ತವೆ. ಅದು ಎಷ್ಟು ಇರ್ತದೆ ಅಂದರೆ 3 ಪ್ರಶ್ನೆಗಳು ಇರ್ತವೆ. ಇಲ್ಲಿ ನಾನು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಎಕ್ಸೆಲ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟಿರ್ತವೆ ಅಂದರೆ 3 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ಒಟ್ಟು 3. ಸೊ MCQ ಪ್ರಶ್ನೆಗಳು 7 ಆಯಿತು, ಬಿಟ್ಟ ಸ್ಥಳ ಪ್ರಶ್ನೆಗಳು 3 ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸು. ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಬರ್ತದೆ, ಇಲ್ಲಿ ನೋಡಿ ಸೂಕ್ತ ಉತ್ತರದಿಂದ ಬಿಟ್ಟಿರೋ ಸ್ಥಳವನ್ನು ಭರ್ತಿ ಮಾಡಿ ಅಂತ. ಮುದ್ರಕವು ಒಂದು ಡ್ಯಾಶ್ ಸಾಧನವಾಗಿದೆ. ಪ್ರಿಂಟರ್ ಈಸ್ ಆ್ಯಂಡ್ ಡಿವೈಸ್, ಔಟ್ಪುಟ್ ಅಂತ ಹೇಳ್ತೀವಿ. ಔಟ್ಪುಟ್ ಡಿವೈಸ್ ಅಂತ ಉತ್ತರ ಔಟ್ಪುಟ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಮ NSQF 9th ತರಗತಿ ಲೆವೆಲ್ 1 ಏನಿದೆ, ಪ್ರತಿಯೊಂದು ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಿಸಿದಂಥ ಸಪ್ರೇಟ್ ವಿಡಿಯೋ ಆಗಿರ್ತದೆ. ಆ ವಿಡಿಯೋ ಆದಮೇಲೆ ಅದಕ್ಕೆ ಸಂಬಂಧಿಸಿದಂಥ ನೋಟ್ಸನ್ನು ಕೊಡ್ತೀವಿ. ಆ ಒಂದು ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್, ಘಟಕ ಪರೀಕ್ಷೆ ಅಂತ ಹೇಳ್ತೀವಿ, ಯೂನಿಟ್ ಟೆಸ್ಟ್ ಏನು ಹೇಳ್ತೀವಿ, ಆ ಯೂನಿಟ್ ಟೆಸ್ಟ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೇವೆ. ನಿಮಗೆ ಇವೆಲ್ಲ ಯಾವ ರೀತಿ ಎಕ್ಸೆಸ್ ಮಾಡಬೇಕು, ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಪ್ರತ್ಯೇಕವಾದ ವಿಡಿಯೋ ಮುಂದಿನ ದಿನಗಳಲ್ಲಿ ಬರ್ತದೆ. ಕಂಪ್ಲೀಟ್ ಆಗಿರುವಂಥ ನಾಟ್ ಓನ್ಲಿ ವಿಡಿಯೋ, ಕೇವಲ ವಿಡಿಯೋ ಮುಖಾಂತರ ಅಲ್ಲ, PDF ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಹೇಗೆ ಪಡಿಬೇಕು ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ. ಸೊ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಬಿಟ್ಟಿರೋ ಸ್ಥಳವನ್ನು ತುಂಬಿರಿ. 3 ಪ್ರಶ್ನೆಗಳಿವೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಎ ಪಟ್ಟಿಯಲ್ಲಿ ವಿತರಿತ ಹಾಳೆಯ ತಂತ್ರಾಂಶದಲ್ಲಿ ಲಭ್ಯವಿರುವ ವಿವಿಧ ಆಯ್ಕೆಗಳನ್ನು ಬಿ ಪಟ್ಟಿಯಲ್ಲಿ ಟ್ಯಾಬ್ನಲ್ಲಿ ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಉತ್ತರಗಳನ್ನು ಬರೆಯಿರಿ. ಅಂದರೆ ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬರ್ತವೆ. ಎಷ್ಟು ಇರ್ತವೆ ಹೊಂದಿಸಿ ಬರೆಯಿರಿ ಅಂದರೆ ಇಲ್ಲಿ ಈ ಕಡೆ 4 ಆಪ್ಷನ್ಸು, ಈ ಕಡೆ 4 ಇರ್ತದೆ. ಸೊ ಅಂದರೆ ಇಲ್ಲಿ ಒಂದೊಂದಕ್ಕೂ ಹೊಂದಿಸಿ ಬರೆಯರಿಗೆ 1 ಅಂಕ, ಅಂದರೆ ಇಲ್ಲಿ 4 ಅಂಕದ ನಿಮಗೆ ಹೊಂದಿಸಿ ಬರೆಯರಿ ಪ್ರಶ್ನೆಗಳು ಬರ್ತವೆ ಮಕ್ಕಳೇ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಮ್ಯಾಚ್ ದ ಫಾಲೋವಿಂಗ್ಸ್ ಎಷ್ಟು 4. ಸೊ MCQ 7 ಅಂಕದಿದೆ. ಮತ್ತು ಬಿಟ್ಟ ಸ್ಥಳ ಫಿಲ್ ಇನ್ ದ ಬ್ಲ್ಯಾಂಕ್ಸು 3 ಅಂಕದಿದೆ. ಹೊಂದಿಸಿ ಬರೆಯರಿ ಮ್ಯಾಚ್ ದ ಫಾಲೋವಿಂಗ್ 4 ಅಂಕ ಆಯಿತು. 7 3 7 and 3 10, 10 + 4 14 ಮಾರ್ಕ್ಸ್ ಆಯಿತು. ಸೊ ಮುಂದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ಬರುವಂಥ ಪ್ರಶ್ನೆಗಳು ಯಾವುದು, ಇಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು ಬರ್ತವೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಕೂಡ ಇರುತ್ತೆ, ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ನಲ್ಲಿ ಕೂಡ ಇರ್ತದೆ. ನೀವು ಎರಡನ್ನು ನೋಡಿಕೊಂಡು ನೀವು ಅದನ್ನು ಅರ್ಥ ಮಾಡಿಕೊಂಡು ಬರಿಬೇಕಾಗತ್ತೆ. ಸೊ 1 ಅಂಕದ ಪ್ರಶ್ನೆಗಳು ಎಷ್ಟಿವೆ ಅಂದರೆ 6 ಪ್ರಶ್ನೆಗಳು ನಿಮಗೆ ಬರ್ತವೆ ನೋಡಿ. 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಾಯಿತು 6. ಮತ್ತೆ ರಿಪೀಟ್ ಮಾಡ್ತೀನಿ, ನನ್ನೊಂದಿಗೆ ರಿಪೀಟ್ ಮಾಡಿ. MCQ ಪ್ರಶ್ನೆ ಎಷ್ಟು ಬರ್ತವೆ 7. ಬಿಟ್ಟ ಸ್ಥಳ ಪ್ರಶ್ನೆಗಳು ಎಷ್ಟು ಬರ್ತವೆ 3. ಮ್ಯಾಚ್ ದ ಫಾಲೋವಿಂಗ್ಸ್ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ 4. ಅಂಕಗಳೆಷ್ಟು 4. ಇನ್ನು 1 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದರೆ 6. ಪ್ರತಿ ಪ್ರಶ್ನೆಗೆ 1 ಅಂಕ. ಹಾಗಾದರೆ ಒಟ್ಟು 6 ಆಯಿತು. ಸೊ 7 + 3 10, 10 + 4 14, 14 + 6 20 ಮಾರ್ಕ್ಸ್ ಆಯಿತು. ಇನ್ನು ಮುಂದೆ ನೋಡ್ತಾ ಹೋಗೋಣ. 6 ಪ್ರಶ್ನೆಗಳು 1 ಅಂಕದಾಯಿತು. ಇದಾದ ಮೇಲೆ ನಿಮಗೆ ಬರುವಂಥದ್ದು 2 ಅಂಕದ ಪ್ರಶ್ನೆಗಳು.
ಸೊ 2 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಎಂಬುದು ಇಲ್ಲಿದೆ. ಸೊ 2 ಅಂಕದ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 2 ಅಂಕದ ಎಷ್ಟು ಪ್ರಶ್ನೆಗಳು ಕೇಳ್ತಾರೆ ಮಕ್ಕಳೇ? ಎಸ್, 5. ಸೊ ಇಲ್ಲಿ 2 ಅಂಕದ 5 ಅಂದರೆ 2 5 10, 2 5 10, 10 ಅಂಕಗಳಾಯಿತು. ಸೊ 20 + 10 ಎಷ್ಟಾಯಿತು? 30 ಆಯಿತು. ಈಗ ನೆಕ್ಸ್ಟ್ ಬರುವಂಥದ್ದು 5 ಪ್ರಶ್ನೆಗಳು ಕೇಳ್ತಾರೆ. ಮುಂದಕ್ಕೆ ಅದರಲ್ಲಿ ನೋಡಿ, ಕೆಲವೊಂದು ಪ್ರಶ್ನೆಗಳಿಗೆ ಆರ್ ಇರ್ತಾವೆ, ಅಥವಾ 19ನೇ ಪ್ರಶ್ನೆ ಅಬ್ಸರ್ವ್ ಮಾಡಿ, ಅದರಲ್ಲಿ ಆರ್ ಅಂತ ಇರುತ್ತೆ. ಮೇಲಿನ ಬರಿಬೋದು ಅಥವಾ ಕೆಳಗಿನ ಪ್ರಶ್ನೆಯನ್ನು ಬರಿಬೋದು. ಇನ್ನು 20ನೇ ಪ್ರಶ್ನೆ ಅಬ್ಸರ್ವ್ ಮಾಡಿ, ಅಲ್ಲಿ ಕೂಡ ಅಥವಾ ಪ್ರಶ್ನೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು 3 ಅಂಕದ ಪ್ರಶ್ನೆಗಳು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, 3 ಅಂಕದ ಪ್ರಶ್ನೆಗಳನ್ನು ಎಷ್ಟು ಕೇಳ್ತಾರೆ ಅಂದರೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ 3 ಅಂಕದ ಪ್ರಶ್ನೆ ಎಷ್ಟಿದೆ? 4. ಅಂದರೆ 3 × 4 12 ಆಯಿತು. ಸೊ ಇಷ್ಟು. ನೆಕ್ಸ್ಟ್ 42 ಮಾರ್ಕ್ಸ್ ಆಯಿತು ಇಲ್ಲಿವರೆಗೆ. ಇನ್ನು 4 ಅಂಕದ ಪ್ರಶ್ನೆಗಳು. ಸೊ 4 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ನಿಮಗೆ ಅಲ್ಲಿ 4 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದರೆ ಎಷ್ಟು ಕೇಳ್ಬೋದು? ನಿಮಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. 4 ಅಂಕದ ಪ್ರಶ್ನೆಗಳು 2. ಎಕ್ಸ್ಪ್ಲೇನ್ ದ ಫಾಲೋವಿಂಗ್. ಇದರಲ್ಲಿ 4ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಹಾರ್ಡ್ವೇರ್, ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್, ಇಂಟರ್ನೆಟ್, ಈ ರೀತಿ. ಸೊ ಈ ರೀತಿ ಇದೆ, ಅದು ಆಯಿತು. ಸೊ ಒಟ್ಟಾರೆಯಾಗಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಬ್ಲೂ ಪ್ರಿಂಟು. ಟೋಟಲಿ 50 ಅಂಕ ಆಯಿತು ಭಾಗ 1. ಸೊ ಭಾಗ 1ರಲ್ಲಿ ಈಗಾಗಲೇ ಹೇಳಿದ್ದೀನಿ, ಕೇವಲ ನಿಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳೇ ಇರುತ್ತವೆ. ಇನ್ನು ಪಾರ್ಟ್ ಬಿ ಅಂದಾಗ ಏನು, ನಿಮ್ಮ ಇಂಗ್ಲೀಷ್ ರಿಲೇಟೆಡ್ ಆಗಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಭಾಗ ಬಿನಲ್ಲಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ MCQ ಪ್ರಶ್ನೆಗಳು ಎಷ್ಟು ಬರ್ತವೆ ಅಂದರೆ 3 ಪ್ರಶ್ನೆಗಳು ಬರ್ತವೆ. 3 ಪ್ರಶ್ನೆಗಳು. ಸೊ ಯಾವ ರೀತಿ? ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಅಂತ ಇರ್ತವೆ. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಅಂದರೆ ವಾಕ್ಯಗಳು ಅಪೂರ್ಣವಾಗಿರ್ತವೆ. ಸೊ ನೋಡಿ, ಇಲ್ಲಿ ಸೌಮ್ಯ ಡ್ಯಾಶ್ ಟು ಜಾಯಿನ್ ದ ಆರ್ಮಿ. ಇಲ್ಲಿ ಸೌಮ್ಯ ವಾಂಟ್ ಟು ಜಾಯಿನ್ ದ ಆರ್ಮಿ, ಸೌಮ್ಯ ವಾಂಟ್ಸ್ ಟು ಜಾಯಿನ್ ದ ಆರ್ಮಿ, ಸೌಮ್ಯ ಈಸ್ ವಾಂಟಿಂಗ್ ಟು ಜಾಯಿನ್ ದ ಆರ್ಮಿ, ಸೌಮ್ಯ ವಾಂಟಿಂಗ್ ಟು ಜಾಯಿನ್ ದ ಆರ್ಮಿ. ಸೊ ಯಾವ ಶಬ್ದವನ್ನು ಇಲ್ಲಿ ನಾವು ಹಾಕಬೇಕು? ಈ ಒಂದು ಸ್ಟೇಟ್ಮೆಂಟ್ ಇನ್ಕಂಪ್ಲೀಟ್ ಆಗಿದೆ, ಯಾವ ವರ್ಡನ್ನು ಹಾಕೋದ್ರಿಂದ ಈ ಸ್ಟೇಟ್ಮೆಂಟು ಕಂಪ್ಲೀಟ್ ಆಗ್ತದೆ. ಸೊ ಈ ರೀತಿಯ 3 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇನ್ನು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇವಲ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಇಲ್ಲಿ ಕೇಳಲಾಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಸೊ 2 ಅಂಕದ ಪ್ರಶ್ನೆ ಇದೆ. ಸೊ ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆ, ಟೋಟಲಿ 2 ಅಂಕ ಆಯಿತು. ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇದರಲ್ಲಿ 4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, 4. ಸೊ ಭಾಗ 2ನಲ್ಲಿ ನಾನು ಇನ್ನೊಂದು ಸಲ ಕ್ಲಿಯರ್ ಮಾಡ್ತೀನಿ. ಒಂದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ 3 ಪ್ರಶ್ನೆಗಳು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ 1, 2 ಮಾರ್ಕ್ಸಿನ ಕ್ವಶನ್ನು 1, ಫಿಲ್ ಇನ್ ದ ಬ್ಲ್ಯಾಂಕ್ಸು 4, ಒಟ್ಟಾರೆಯಾಗಿ 10 ಅಂಕಗಳು ಆಯಿತು. ಸೊ ಈ ವಿಡಿಯೋನ 2 ಅಥವಾ 3 ಸಲ ನೋಡಿ. ನೀವು ಶಾಲೆಯಲ್ಲಿ ಶಿಕ್ಷಕರು ತೋರಿಸಿದಾಗ ಅದನ್ನು ಕೂಡ ನೋಡಿ, ಅಥವಾ ಮನೆಯಲ್ಲಿ ಹೋಗಿ ಮೊಬೈಲ್ನಲ್ಲಿ ಕೂಡ ಈ ಲಿಂಕನ್ನು ಪಡೆದುಕೊಂಡು ನೋಡಿ. ಸೊ 2-3 ಸಲ ನೋಡಿಕೊಂಡು ಈ ಚಾರ್ಟ್ ಏನಿದೆ ಅದನ್ನು ನೀವೇನು ಮಾಡ್ಕೋಬೇಕು ಅಂದರೆ ಈ ಚಾರ್ಟನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ನಮಗೆ 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಬರ್ತದೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಸ್ವರೂಪದ ಪ್ರಶ್ನೆಗಳು ಬರ್ತವೆ, ಹಾಗೂ ಅವು ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಬಂತು, ನಮಗೆ ಒಂದು ಕ್ಲಿಯರ್ ಟಾರ್ಗೆಟ್ ಸಿಕ್ತು. ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಫೇಸ್ ಮಾಡಬೇಕಾಗಿದೆ. ಸೊ ಅದನ್ನು ಇಟ್ಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡ್ತೇವೆ, ನಿಮ್ಮ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ 9ನೇ ತರಗತಿ ಲೆವೆಲ್ 1 ಏನಿದೆ, ಮೊದಲನೇ ಅಧ್ಯಾಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ, ನಾವು ಅಪ್ಲೋಡ್ ಮಾಡಿರುವಂತಹ ಒಂದು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ಮೆಸೇಜ್ ಬರಬೇಕು, ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಮಾಡೋದ್ರಿಂದ ನೀವು ಪದೇ ಪದೇ ಚಾನಲ್ಗೆ ಬಂದು ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, NSQF ಪಡೆದಿರುವಂಥ ವಿದ್ಯಾರ್ಥಿಗಳೇ, ನಿಮ್ಮ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ತಂಡ ಇದೆ. ಧೈರ್ಯದಿಂದ ಮುನ್ನುಗ್ಗಿ ಎಲ್ಲರಿಗೂ ಉತ್ತಮವಾದ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೈ ಹಿಂದ್, ವಂದೇ ಮಾತರಂ.